ಹಾಯ್ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅತ್ತಿಗೆ ಅವರು ಅಣಬೆ ತಂದು ಕೊಟ್ಟಿದ್ರು. ತುಂಬ ಇದೆ, ಒಂದು 45-50 ಅಣಬೆನೇ ಇದೆ. ಸೊ ಎಲ್ಲ ವಾಶ್ ಮಾಡೇ ಕೊಟ್ಟಿದ್ದಾರೆ ಅವರು. ಈ ಸುಕ್ಕನ ಹೇಗೆ ಮಾಡ್ತಾರೆ ಅಂತ ನನ್ನ ಹೆಂಡತಿ ತೋರಿಸ್ಕೊಡ್ತಾರೆ, ನೋಡುವ ಬನ್ನಿ. ಸೊ ಇವಾಗ ಈ ಅಣಬೆನ ಈ ಥರ ನಾನು ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ಶೇಪಲ್ಲಿ ಬೇಕೋ ಆ ಥರ ಕಟ್ ಮಾಡ್ಕೋಬಹುದು. ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಕೊಳ್ಳಿ, ಯಾಕಂತಂದರೆ ಅದು ಮತ್ತು ಬೆಂದ ಮೇಲೆ ಸ್ವಲ್ಪ ಕರಗ್ಬಿಟ್ರೆ ಬಾಯಿಗೆ ಸಿಗಲ್ಲ. ಸೊ ಹಂಗಾಗಿ ಸ್ವಲ್ಪ ಈ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ. ಸೊ ಮಸಾಲೆ ಪದಾರ್ಥಗಳೇನೆಲ್ಲ ಬೇಕಪ್ಪ ಅಂತಂದರೆ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಬೇಕಾಗುತ್ತೆ, ಒಂದು 8-10 ಲವಂಗ ಹಾಕ್ಕೊಳ್ಳಿ, ಮತ್ತು ಒಂದು ಸ್ವಲ್ಪ ಇದು ಚಕ್ಕೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಬಡೆ ಸೊಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಳ್ಳು, ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಹಾಗೆ ಇಲ್ಲೊಂದು 8-10 ಕಾಳು ಮೆಣಸು, ಒಂದು 4 ಏಲಕ್ಕಿ, ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಗಸಗಸೆ. ಇದಿಷ್ಟನ್ನು ನೀವು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ, ಪೌಡ್ರ್ ಮಾಡ್ಕೊಳ್ಬೇಕು. ಇದಿಷ್ಟನ್ನು 2-3 ಮೀಡಿಯಮ್ ಸೈಜಿನ ಈರುಳ್ಳಿನ ಈ ಥರ ಕಟ್ ಮಾಡಿಟ್ಕೊಳ್ಳಿ, ಮತ್ತು ಒಂದು 2 ಟೊಮೆಟೊ ಬೇಕು, ಅದನ್ನ ಈ ಥರ ಕಟ್ ಮಾಡ್ಕೊಳ್ಳಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ. ಸೊ ನೆಕ್ಸ್ಟು ಒಂದು ಇಡೀ ಕಾಯಿನ ಈ ಥರ ತುರಿದಿಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಏನು ಮಸಾಲೆ ಪದಾರ್ಥಗಳನ್ನು ನಾನು ತೋರಿಸಿದ್ನಲ್ಲ, ಇದನ್ನೆಲ್ಲ ಇವಾಗ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಇವಾಗ ಒಂದೊಂದೇ ಪದಾರ್ಥಗಳನ್ನು ಹಾಕ್ತಾ ಇದ್ದೀನಿ. ಲವಂಗ ಹಾಕ್ಕೊಂಡೆ, ನೆಕ್ಸ್ಟ್ ಚಕ್ಕೆ, ಸ್ವಲ್ಪ ಇದಿಷ್ಟು ಸ್ವಲ್ಪ ಫ್ರೈ ಆಗಲಿ ಇದು. ಕಾಳು ಮೆಣಸು ಹಾಕ್ಕೊಳ್ಳಿ, ಏಲಕ್ಕಿ ಹಾಕ್ತಿದ್ದೀನಿ, ನೆಕ್ಸ್ಟು ಡ್ರೈ ರೋಸ್ಟ್ ಆಗಬೇಕು, ಹಾಕ್ಕೊಳ್ಳಿ. ನೆಕ್ಸ್ಟು ಬಡೆ ಸೊಪ್ಪು ಹಾಕ್ತಾಯಿದ್ದೀನಿ, ಎಳ್ಳು ಮತ್ತು ಗಸಗಸೆನ ನೀವು ಲಾಸ್ಟಲ್ಲಿ ಸೇರಿಸಿ, ಯಾಕಂದರೆ ಬೇಗ ಸೀದೋಗ್ಬಿಡತ್ತದು. ಸೊ ಹಂಗಾಗಿ ಅದನ್ನ ಲಾಸ್ಟ್ ಸೇರಿಸಿ. ನೆಕ್ಸ್ಟು ಧನಿಯಾನ ಸೇರಿಸ್ತೀನಿ ನಾನು. ಇದೊಂದು ಸ್ವಲ್ಪ ಕೆಂಪಗಾಗಲಿ, ಸ್ವಲ್ಪ ಕೆಂಪಾಗೋವರೆಗೆ ಇದನ್ನು ಈ ಥರ ಚೆನ್ನಾಗಿ ಹುರ್ಕೊಳ್ಳಿ. ಸೊ ನೋಡ್ತಿರ್ಬೋದು ನೀವಿಲ್ಲಿ ಕೆಂಪಗಾಗ್ತಾ ಇದೆ, ಸ್ವಲ್ಪ ಚಟಪಟ ಸೌಂಡ್ ಬರುತ್ತೆ, ಗೊತ್ತಾಗತ್ತೆ ನಿಮಗೆ ಫ್ರೈ ಆಗ್ತಾ ಇರೋದು. ಸೊ ಆಮೇಲೆ ಇವಾಗ ನಾನಿಲ್ಲಿ ಧನಿಯಾ ಸೇರಿಸ್ತಾ ಇದ್ದೀನಿ. ಒಟ್ಟಿಗೆ ಹುರ್ಕೊಂಡ್ಬಿಟ್ರೆ ಏನಾಗುತ್ತೆ, ಎಳ್ಳು ಮತ್ತು ಗಸಗಸೆ ಎಲ್ಲ ಮತ್ತು ಸೀದೋಗ್ಬಿಡತ್ತೆ. ಹಾಗಾಗಿ ಸ್ವಲ್ಪ ಈ ಥರ ನೀವು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಹುರಿಲಿ, ಆದರೆ ಸ್ವಲ್ಪ ಕೆಂಪಾಗೋವರೆಗೆ ಈ ಥರ ಫ್ರೈ ಮಾಡ್ತಾಯಿದ್ದೆ. ಸಣ್ಣೂರಿಲೇ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ಸ್ವಲ್ಪ ಸುಮಾರಷ್ಟು ಇದು ಈಗ ಫ್ರೈ ಆಗಿದೆ, ಕೆಂಪಾಗಿದೆ. ಈಗ ನಾನೇನು ಮಾಡ್ತೀನಿ, ಸ್ಟೋವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಸ್ಟೋವ್ ಆಫ್ ಮಾಡಿಕೊಂಡು ಇವಾಗ ಗಸಗಸೆ ಮತ್ತು ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಈ ಬಿಸಿಲೇ ಅದು ಫ್ರೈ ಆಗಿಬಿಡತ್ತೆ, ನೀವು ಮತ್ತೆ ಗ್ಯಾಸ್ ಹಚ್ಕೊಂಡು ಹುರಿಬೇಕಂತೇನಿಲ್ಲ. ಸೊ ನಾವು ಈ ಥರ ನೋಡ್ತಿರ್ಬೋದು, ಇದೆ ಈ ಥರ ಪಟ 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 ಅನ್ನತ್ತೆ. ಮತ್ತು ಸುಮ್ಮನೆ ಗ್ಯಾಸ್ ಆನ್ ಮಾಡ್ಕೊಂಡು ಹುರಿಯೋದು ಬೇಡ, ಆ ಬಿಸಿನೇ ಸಾಕಾಗತ್ತೆ ಅದಕ್ಕೆ. ಸೊ ಇದರಲ್ಲೇ ಸ್ವಲ್ಪ ಬಿಟ್ಬಿಡಿ, ಸ್ವಲ್ಪ ಹೊತ್ತು ಇದರಲ್ಲೇ ಬಿಟ್ಬಿಡಿ. ಎಳ್ಳು ಮತ್ತು ಗಸಗಸೆನ ಇದರಲ್ಲೇ ಇರಲಿ ಒಂದು ಸ್ವಲ್ಪ ಹೊತ್ತು. ಸೊ ಅದು ಅದರಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಇದೆಲ್ಲ ಏನು ನಾನು ಹುರ್ಕೊಂಡಿದ್ನಲ್ಲ, ಇದನ್ನು ಸ್ವಲ್ಪ ತಣ್ಣಗಾಗೋವರೆಗೆ ಹೀಗೆ ಬಿಟ್ಬಿಡ್ತೀನಿ ನಾನು. ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದೆಲ್ಲ ತಣ್ಣದಿದೆ, ನಾನು ಇವಾಗ ಇದನ್ನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದರೆ, ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕಿಡಿ, ಮತ್ತು ಸ್ವಲ್ಪ ಅದಕ್ಕೆ ಆಯಿಲನ್ನು ಹಾಕ್ಕೊಳ್ಳಿ. ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ನೀವೇನು ಈರುಳ್ಳಿನ ಹೆಚ್ಚಿಟ್ಕೊಂಡಿರ್ತೀರಲ್ಲ, ಅದರಲ್ಲಿ ಒಂದು ಸ್ವಲ್ಪ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಮಸಾಲೆಗೆ ಬೇಕಾಗುತ್ತೆ. ಹಾಗಾಗಿ ಇದರಲ್ಲಿ ಒಂದು ಸ್ವಲ್ಪ ರುಬ್ಕೊಳ್ಳೋಕ್ಕೆ ಫಸ್ಟು ಸ್ವಲ್ಪ ಫ್ರೈ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ.
ಹಾಗಾಗಿ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಆಗ್ತಾ ಇರಬೇಕಾದ್ರೆ ಇದಕ್ಕೆ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸೋಣ. ನಾನಿಲ್ಲಿ ಮದರ್ಸ್ ರೆಸಿಪಿ ಅವರ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಬಳಸ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಳಿ. ಇಷ್ಟು ಸಾಕಾಗುತ್ತೆ. ಸೊ ಇದನ್ನು ಕೆಂಪಾಗೋವರೆಗೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಇಲ್ಲಿ ಟೊಮೆಟೊನ ಸೇರಿಸ್ಕೊಳ್ಳಿ. ಸ್ವಲ್ಪ ಟೊಮೆಟೊ ಹಾಕ್ಕೊಳ್ಳಿ. ಇಷ್ಟು ಸಾಕಾಗುತ್ತೆ. ಇದು ಈ ಥರ ಚೆನ್ನಾಗಿ ಫ್ರೈ ಆಗಲಿ. ಟೊಮೆಟೊ ಮತ್ತು ಈರುಳ್ಳಿ ಫ್ರೈ ಆಗ್ತಾ ಇದೆ. ಈರುಳ್ಳಿ ಮತ್ತು ಟೊಮೆಟೊ ಹಸಿ ವಾಸನೆ ಹೋಗೋವರೆಗೆ ಇದನ್ನ ಚೆನ್ನಾಗಿ ಬೇಯಬೇಕಿದು. ಫ್ರೈ ಮಾಡ್ಕೊಳ್ಳಿ. ಸೊ ಈಗ ಸುಮಾರು ಫ್ರೈ ಆಯ್ತು. ಇದಕ್ಕೀಗ ನಾನು ಈ ಕಾಯಿ ತುರಿ ಏನಿತ್ತಲ್ಲ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ಳೋಣ. ಮತ್ತು 1.5 ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಇದಿಷ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡಿ. 1-2 ನಿಮಿಷ ಈ ಥರ ನೀಟಾಗಿ ಫ್ರೈ ಆಗಲಿ. ಸೊ ನೋಡ್ಬೋದು ಇದಿಷ್ಟು ನೀಟಾಗಿ ಫ್ರೈ ಆಗಿದೆ. ಸೊ ಇದೇನಾಗಬೇಕು ಅಂತಂದರೆ ಈಗ ಸ್ವಲ್ಪ ತಣಿಬೇಕು. ತಣಿದ ಮೇಲೆ ನಾವು ಇದನ್ನು ಮಿಕ್ಸರಿಗೆ ಹಾಕ್ಕೊಳ್ಬೇಕು. ಸೊ ಈ ಮಸಾಲೆ ಎಲ್ಲವ ಸ್ವಲ್ಪ ಬೇಗ ತಣಿಲಿ ಹೇಳಿ ನಾನು ಈ ಥರ ಪ್ಲೇಟಲ್ಲಿ ಹರಿದು ಹಾಕ್ಕೊಂಡೇನೆ. ಈಗ ಒಂದು ಕಡೆ ನಾನು ಇಲ್ಲಿ ಇವಾಗ ಮಸಾಲೆನ ತಣಿಲಿಕ್ಕೆ ಇಟ್ಟಿದ್ದೇನೆ. ಅಷ್ಟರೊಳಗಡೆ ಇವಾಗ ನಾವು ಈರುಳ್ಳಿ ಟೊಮೆಟೊ ಮತ್ತು ಈ ಅಣಬೆನೆಲ್ಲವ ಬೇಯಿಸ್ಕೊಂಡ್ಬಿಡೋಣ. ಸೊ ಫಸ್ಟಿಗೆ ನಾನು ಪಾತ್ರೆ ಬಿಸಿ ಮಾಡಿಟ್ಟಿದ್ದೀನಿ. ಮತ್ತೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಇದಕ್ಕೆ. ಇವಾಗ ನಾನು ಮಸಾಲೆಗಲ್ಲಿ ಈಗ ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿದ್ದೇನೆ. ಬಟ್ ಇಲ್ಲೊಂದು ಚೂರು ಹಾಕ್ತಾಯಿದ್ದೀನಿ. ತುಂಬ ಹಾಕ್ಕೊಳ್ಳೋದೇನು ಬೇಡ, ಒಂದು ಚೂರು. ಇಷ್ಟು ಸಾಕಾಗುತ್ತೆ. ಇಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಚೂರು ಸೇರಿಸ್ಕೊಳ್ಳಿ. ಈರುಳ್ಳಿನ ಸೇರಿಸ್ಕೊಳ್ಳಿ. ಕೆಂಪಾಗೋವರೆಗೆ ಚೆನ್ನಾಗಿ ಹುರ್ಕೊಳ್ಳಿ ಇದನ್ನ. ಈಗ ಫ್ರೈ ಆಗಿದೆ. ಈಗ ಟೊಮೆಟೊನ ಸೇರಿಸ್ತಾ ಇದ್ದೀನಿ ಇದಕ್ಕೆ. ಈಗ ಈರುಳ್ಳಿ ಮತ್ತು ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಕೆಂಪಾಗೋವರೆಗೂ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಈಗ ಒಂಚೂರು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಬೇಗ ಬೇಯಲಿ ಅಂತ ನಾನಿಲ್ಲಿ ಒಂಚೂರು 1/4 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಸೊ ನೋಡಿ ಇಲ್ಲಿ ನೀವು ಈರುಳ್ಳಿ ಟೊಮೆಟೊ ಎಲ್ಲ ನೀಟಾಗಿ ಬೆಂದಿದೆ. ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಅಣಬೆನ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಇದಿಷ್ಟನ್ನು ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಮಿಕ್ಸ್ ಮಾಡಿಕೊಂಡು ಬೇಯಕ್ಕೆ ಬಿಟ್ಬಿಡೋಣ. ಇವಾಗ ಮಸಾಲೆ ಬೀಸ್ಕೊಳ್ಳೋಣ. ಈಗೆಲ್ಲ ಹುರಿದಿಟ್ಟಿದ್ನಲ್ವ ನಾನು ಅದಷ್ಟು. ಸೊ ಅದಷ್ಟು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಅಲ್ಲಿವರೆಗೆ ಇದೊಂದು ಸ್ವಲ್ಪ ಬೆಂದಿರುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಬೇಯಲಿಕ್ಕೆ ಒಂಚೂರು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಜಾಸ್ತಿ ಏನು ಮಾಡ್ಕೋಬೇಡಿ, ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು
ಬೇಯಲಿಕ್ಕೆ ಬಿಟ್ಬಿಡೋಣ. ಸೊ ಇದಿಂತ ನಾನು ಹುರಿದು ಇಟ್ಕೊಂಡಿದ್ನಲ್ಲ, ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಇದೆಲ್ಲ ಐಟಮ್ಸ್ನ, ಇದನ್ನಿಷ್ಟನ್ನು ಇವಾಗ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ನೆಕ್ಸ್ಟ್ ಇದು ಡ್ರೈ ರೋಸ್ಟ್ ಏನು ಮಾಡ್ಕೊಂಡಿದ್ನಲ್ಲ ಮಸಾಲೆ ಪದಾರ್ಥನ, ಇದನ್ನು ಇದಕ್ಕೆ ಮಿಕ್ಸಿಗೆ ಸೇರಿಸ್ತಾ ಇದ್ದೀನಿ. ಮಸಾಲೆ ಪದಾರ್ಥ ಇರ್ಬೋದು, ಕಾಯಿ ತುರಿ, ಈರುಳ್ಳಿ ಎಲ್ಲ ಏನಿತ್ತಲ್ಲ ಅದಷ್ಟು ಇವಾಗ ನೀಟಾಗಿ ರುಬ್ಕೋಬೇಕು. ಸೊ ಮಸಾಲೆನ ಈ ಹದಕ್ಕೆ ರುಬ್ಬಿಟ್ಕೊಳ್ಳಿ, ತುಂಬ ಗಂಧ ಬೇಡ. ಸೊ ಈ ಹದ ಇರಲಿ. ಸೊ ನಾನೊಂದು 5-10 ನಿಮಿಷ ಬೇಯಲಿಕ್ಕೆ ಬಿಟ್ಟಿದ್ದೆ, ಬೇಗ ಬೆಂದ್ಬಿಡತ್ತಿದು. ಸೊ ನೋಡ್ತಿರ್ಬೋದು ನೀವಿಲ್ಲಿ. ಸೊ ಸುಮಾರು ಬೆಂದಿದೆ. ಈಗ ನಾನು ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೊಳ್ತೀನಿ. ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಆ ಸೈಡು ಅಣಬೆ ಸುಕ್ಕ ರೆಡಿ ಆಗ್ತಿದೆ, ಈ ಸೈಡ್ ದೋಸೆನೂ ರೆಡಿ ಮಾಡ್ತಾ ಇದ್ದೀನಿ. ಸೊ ಇದು ಬೇಯಬೇಕು ಇವಾಗ. ಇದರಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೋಬೇಕು. ಇದಕ್ಕೆ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅಣಬೆಯಲ್ಲಿ ತುಂಬ ವೆರೈಟೀಸ್ಗೆ ಮಾಡ್ತಾರೆ, ತುಂಬ ರೆಸಿಪಿಗಳಿದ್ದಾವೆ. ಅಣಬೆದು ಯಾವ ಥರದ ಐಟಮ್ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಅಣಬೆ ಇವಾಗ ಬೇಯಕ್ಕೆ ಬಿಟ್ಟಿದ್ದೀನಿ. ನೀವು ನೋಡಿದ್ರಲ್ಲ, ಅಂದರೆ ಈಗ ಅಣಬೆನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಬಾಯಿಗೆ ಸಿಗಲ್ಲ. ಸೊ ಹಂಗಾಗಿ ನಾನು ಇಲ್ಲಿ ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊಂಡಿದ್ದೆ. ಸ್ವಲ್ಪ ದೊಡ್ಡ ಕಟ್ ಮಾಡಿಕೊಂಡ್ರೆ ನಿಮಗೆ ಬಾಯಿಗೆ ತಿನ್ನಕ್ಕೆ ಸಿಗತ್ತೆ. ಇಲ್ಲಿ ಅಣಬೆದು ನಾನು ಇವತ್ತು ಸುಕ್ಕ ಮಾಡಿದೆ. ಇದರಲ್ಲಿ ನೀವು ಯಾವುದೇ ಐಟಮ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಮಶ್ರೂಮ್ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಕೂಡ. ಅದು ತುಂಬ ಟೇಸ್ಟಿ ಕೂಡ. ಸೊ ಹಾಗಾಗಿ ಇವತ್ತು ಸುಕ್ಕ ರೆಡಿ ಆಗ್ತಾ ಇದೆ. ನೋಡೋಣ ಹೆಂಗೆ ಟೇಸ್ಟ್ ಬರುತ್ತೆ ಅಂತ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಇವಾಗ ಇದನ್ನು ಒಂದು 10 ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ ಇವಾಗ. ಸೊ ಅಂತೂ ರೆಡಿ ಆಯಿತು ನಮ್ಮ ಮಶ್ರೂಮ್ ಸುಕ್ಕ. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಕೊತ್ತಂಬರಿ ಸೊಪ್ಪು ಉದುರಿಸಿದ್ದೀನಿ. ದೋಸೆ ಜೊತೆ ಇದನ್ನು ಸರ್ವ್ ಮಾಡ್ತೀನಿ, ಮನೆಯವ್ರಿಗೆ ಕೊಡ್ತೀನಿ ಇವಾಗ ಇದನ್ನು. ಸೊ ಹೆಂಗೆ ಬಂದಿದೆ ಟೇಸ್ಟು ಅಂತ ಅವ್ರ ಹತ್ರನೇ ಕೇಳೋಣ. ಸೊ ಫೈನಲಿ ಮಶ್ರೂಮ್ ಸುಕ್ಕ ಮತ್ತು ದೋಸೆ ರೆಡಿ ಆಗಿದೆ. ಸೊ ಮನೆಯವರಿಗೆ ಟೇಸ್ಟ್ ಮಾಡ್ಲಿಕ್ಕೆ ಕೊಡ್ತೀನಿ, ಹೇಗೆ ಬಂದಿದೆ ರುಚಿ ಅನ್ನೋದನ್ನು ಕೇಳೋಣ ಅವ್ರ ಹತ್ರನೇ. ಸುಕ್ಕ ಅಂತೂ ರೆಡಿಯಾಗಿದೆ ನೋಡಿ ಇಲ್ಲಿ. ಇದನ್ನು ನೀವು ರೊಟ್ಟಿಗೆ, ಚಪಾತಿಗೆ, ದೋಸೆ ಜೊತೆನೂ ತಿನ್ಬೋದು. ಒಳ್ಳೆ ಕಾಂಬಿನೇಷನ್ ಮಾತ್ರ. ಇವಾಗ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನಿಮಗೆ ಹೇಳ್ತೀನಿ. ನಿಜವಾಗ್ಲೂ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ. ನೀವೊಂದ್ಸರಿ ಮನೇಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.